ನಿಮ್ಮ ಮನೆಯಲ್ಲಿ ಇರುವ ಈ ಸಣ್ಣ ದೋಷಗಳು ದಾರಿದ್ರ್ಯಕ್ಕೆ ಕಾರಣ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಮೇಶ್ ಗುರೂಜಿ. ಮನೆಯಲ್ಲಿ ದಾರಿದ್ರ್ಯ ನಿವಾರಣೆಗೆ ಯಾವ ಥರ ಅನುಕೂಲ ಮಾಡ್ಕೋಬೇಕು ಅಂತಂದರೆ, ತುಂಬ ಮನೆಗಳಲ್ಲಿ ದಾರಿದ್ರ್ಯ ಕಾಡ್ತಾನೇ ಇರುತ್ತೆ. ಏನೇ ಮಾಡಿದ್ರೂ ಜೀವನದಲ್ಲಿ ತುಂಬ ಸಕ್ಸಸ್ ಕಾಣಲ್ಲ, ಹಣದ ಅಭಿವೃದ್ಧಿ ಇರಲ್ಲ, ತುಂಬ ತೊಂದರೆಗೆ ಸಿಕ್ಕಾಕೊಂಡಿರ್ತೀರ. ಏನೇ ಮಾಡಿದ್ರೂ ಹಣ ನಿಲ್ತಾನೇ ಇಲ್ಲ, ಎಷ್ಟೇ ಹಣ ಬಂದರೂ ಸಾಲ ಸಾಲ ಸಾಲ. ಇದಕ್ಕೆಲ್ಲ ನಮ್ಮ ಮನೆಯೇ ಕಾರಣ ಆಗಿರುತ್ತೆ, ನಮ್ಮ ಮನೆಯಲ್ಲಿರೋ ಅಡುಗೆ ಮನೆಯಿಂದನೇ ಕಾರಣ ಆಗಿರುತ್ತೆ. ಇದಕ್ಕೆ ಯಾವ ಥರ ನಮ್ಮ ಕಾರಣಕ್ಕೆ ನಾವು ಕಷ್ಟಕ್ಕೆ ಯಾವ ಥರ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅಂತಂದರೆ, ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಅಡುಗೆ ಮನೆಯಲ್ಲಿ ಪಾತ್ರೆಗಳು, ತುಂಬ ಮನೆಗಳಲ್ಲಿ ನೋಡಿ ನಾವು ಯೂಸ್ ಮಾಡೋ ಟಿಫನ್ ಬಾಕ್ಸ್ ಇರ್ಬೋದು, ಪಾತ್ರೆ ಆಗಿರ್ಬೋದು, ಇವೆಲ್ಲ ಹೇಗಪ್ಪ ಇರುತ್ತೆ ಅಂತಂದರೆ, ಮನೆಯಲ್ಲಿ ದಾರಿದ್ರ್ಯ ಬರೋದಕ್ಕೆ ಇವೆಲ್ಲ ಕಾರಣಗಳು ಏನು ಅಂತಂದರೆ, ಮೊದಲಿಗೆ ನಾವು ಕ್ರ್ಯಾಕ್ ಬಂದಿರೋ ಪಾತ್ರೆ, ಗ್ಲಾಸು, ಚೆಂಬು ಮತ್ತು ತಟ್ಟೆ ಮತ್ತು ಟಿಫನ್ ಬಾಕ್ಸ್ಗಳು ಇಂಥವೆಲ್ಲ ಕ್ರ್ಯಾಕ್ ಬಂದಿರುತ್ತೆ. ನಾವೇನು ಮಾಡ್ತೀವಿ, ಬಿಸಾಕೋದು ಏನಕ್ಕಪ್ಪ ಅಂದ್ಬಿಟ್ಟು ನಾವು ಅದನ್ನೇ ಯೂಸ್ ಮಾಡ್ತೀವಿ. ವರ್ಷ 6 ತಿಂಗಳು 1 ವರ್ಷ ಆದರೂ ನಾವು ಅದನ್ನು ಬಿಸಾಕಲ್ಲ. ಕೇವಲ 50-100 ರೂಪಾಯಿ ಕೊಟ್ಟರೆ ಒಂದು ಟಿಫನ್ ಬಾಕ್ಸ್ ಸಿಗುತ್ತೆ. ಆದರೂ ನಾವು ಪ್ರತಿದಿನ ಒಡೆದೋಗಿರೋ ಟಿಫನ್ನು, ಕ್ರ್ಯಾಕ್ ಬಂದಿರೋ ಟಿಫನ್ನೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಮನೇಲಿ ಒಂದು ಅಡುಗೆ ಪಾತ್ರೆ ಇರುತ್ತೆ, ಅದು ಕೂಡ ಎಲ್ಲೋ ಒಂದು ಸೈಡ್ಗೆ ಕ್ರ್ಯಾಕ್ ಬಂದಿರುತ್ತೆ ಮೇಲೆ, ಅದು ಆಮೇಲೆ ಪ್ಲೇಟ್ ಕ್ರ್ಯಾಕ್ ಬಂದಿರುತ್ತೆ, ಗ್ಲಾಸ್ ಕ್ರ್ಯಾಕ್ ಬಂದಿರುತ್ತೆ. ಇಂಥವುಗಳನ್ನೆಲ್ಲ ನಾವು ಯೂಸ್ ಮಾಡ್ತಾಯಿದ್ರೆ ನಮಗೆ ಅತಿ ಹೆಚ್ಚು ದಾರಿದ್ರ್ಯ ಕಾಡ್ತಾ ಇರುತ್ತೆ. ಅದರಿಂದ ದಯವಿಟ್ಟು ನಾನು ಹೇಳ್ತೀನಿ ಅಂತಂದರೆ, ಈ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಯಾವುದೇ ಪಾತ್ರೆ ಸರಂಜಾಮಗಳು ಏನೇ ಇದ್ದರೂ, ಅದು ಸೌಟ್ ಆಗಿರ್ಬೋದು, ಪಾತ್ರೆ, ತಟ್ಟೆ, ಪ್ಲೇಟು, ಗ್ಲಾಸು, ತಿನ್ನೋ ಊಟ ಕೂಡ ತುಂಬ ತಟ್ಟೆಗಳು ಕ್ರ್ಯಾಕ್ ಬಂದಿರುತ್ತೆ ಸೈಡಲ್ಲೆಲ್ಲ. ಅಂಥದ್ದು ಏನೇ ಇದ್ದರೂ, ಒಂದು ಸಣ್ಣ ಕ್ರ್ಯಾಕ್ ಇದ್ದರೂ ಎತ್ತಿ ಸೈಡಿಗೆ ಬಿಸಾಕ್ಬಿಡಿ. ಹೊಸದನ್ನೇ ಯೂಸ್ ಮಾಡಿ, ಇಲ್ಲ ಹಳೇದನ್ನೇ ಯೂಸ್ ಮಾಡಿ. ಕ್ರ್ಯಾಕ್ ಇಲ್ದಿರ ಇರೋದು, ಅದು ಯಾವುದೇ ರೀತಿ ನಿಮಗೆ ತೊಂದರೆ ಆಗಿರಬಾರ್ದು, ಆ ಥರ ಡ್ಯಾಮೇಜ್ ಇಲ್ದಿರ ಇರೋದನ್ನು ಯೂಸ್ ಮಾಡಿ. ನಿಮಗೆ ಅಡುಗೆ ಮನೆಯಿಂದ ತುಂಬ ಒಳ್ಳೆಯದಾಗುತ್ತೆ. ಅದಾದಮೇಲೆ ನೀವು ಯೂಸ್ ಮಾಡೋ ಪ್ರತಿದಿನ ನೀವು ಸ್ನಾನ ಮಾಡ್ತಾ ಇರ್ತೀರ. ಪ್ರತಿದಿನ ಸ್ನಾನ ಮಾಡ್ತಾ ಇರಬೇಕಾದ್ರೆ ನೀವು ಟವಲ್ನ ಯೂಸ್ ಮಾಡ್ತಾ ಇರ್ತೀರ. ಪ್ರತಿದಿನ ಮಲಗಬೇಕಾದ್ರೆ ಒಂದು ಬೆಡ್ಶೀಟು, ಕಂಬಳಿ, ಬ್ಲಾಂಕೆಟ್ನ ಯೂಸ್ ಮಾಡ್ತಾ ಇರ್ತೀರ. ಇವೆಲ್ಲ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಮೂಲೆಯಲ್ಲಿ ಅರ್ಧೋಗಿರುತ್ತೆ, ಒಂದು ಸ್ವಲ್ಪ ಅರ್ಧೋಗಿರುತ್ತೆ, ನಾವು ಅದನ್ನೇ ಹೊಲ್ಕೊಂಡು ತುಂಬ ಬಡತನ ಇರುತ್ತೆ ತುಂಬ ವೀಕ್ಷಕರಿಗೆ. ಕೆಲವ್ರ ಮನೆಯಲ್ಲಿ ಅನುಕೂಲನೂ ಇರುತ್ತೆ, ಬಡತನವೂ ಇರುತ್ತೆ. ಆದರೆ ಪ್ರತಿದಿನ ನೀವೇನು ಮಾಡಬೇಕಂದ್ರೆ, ಯೂಸ್ ಮಾಡೋ ಟವಲ್ಲು ಮತ್ತು ಬಟ್ಟೆಗಳು, ಅರ್ಧೋಗಿರೋ ಬಟ್ಟೆ ಹಾಕ್ಕೊಳ್ಳೋದು, ಅರ್ಧೋಗಿರೋ ಬೆಡ್ಶೀಟ್ ಯೂಸ್ ಮಾಡೋದು, ಅರ್ಧೋಗಿರೋ ಟವಲ್ಗಳನ್ನ ಯೂಸ್ ಮಾಡ್ಬೋದು. ಇವುಗಳನ್ನ ಯಾವುದನ್ನು ಯೂಸ್ ಮಾಡಬಾರ್ದು. ದಯವಿಟ್ಟು ಇದನ್ನೆಲ್ಲ ಚೇಂಜ್ ಮಾಡಿಬಿಡಿ. ಮನೆಯಿಂದ ಎತ್ತಿ ಯಾವುದಾದ್ರೂ ನೀರಲ್ಲಿ ಹಾಕಿ ಅಥವಾ ಬೆಂಕಿ ಹಾಕಿ ಸುಟ್ಟಾಕ್ಬಿಡಿ. ಮತ್ತು ದಾರಿದ್ರ್ಯ ಹೆಂಗಪ್ಪ ಬರುತ್ತೆ ಅಂದರೆ, ನಾವು ಪ್ರತಿದಿನ ಯೂಸ್ ಮಾಡೋ ತಲೆದಿಂಬು ಕೂಡ ನಮಗೆ ತುಂಬ ದಾರಿದ್ರ್ಯನ ತಂದುಕೊಟ್ಬಿಡುತ್ತೆ. ಯಾಕೆ ಅಂತಂದರೆ, ನಾವು ತಲೆದಿಂಬನ್ನು ಶನೇಶ್ವರನಿಗೆ ಹೋಲಿಸ್ತೀವಿ. ಈ ತಲೆದಿಂಬು ಯಾವಾಗಲೂ 6 ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದು ಬಾರಿ ನೀವು ಇದನ್ನು ಚೇಂಜ್ ಮಾಡ್ತಾ ಬನ್ನಿ. ಮತ್ತು ಪ್ರತಿ ತಲೆದಿಂಬಿಗೂ ಬೆಡ್ ಕವರ್ ಅನ್ನೋದನ್ನು ಯೂಸ್ ಮಾಡಿ. ಆವಾಗ ವಾರಕ್ಕೊಮ್ಮೆ ಆದರೂ ಆ ಬೆಡ್ ಕವರ್ನ ತೆಗೆದು ನೀವು ಒಗೆದು ಮತ್ತೆ ಬೆಡ್ ಕವರ್ನ ಹಾಕಿ ಯೂಸ್ ಮಾಡ್ಬೋದು. ತುಂಬ ಮನೆಗಳಲ್ಲಿ ಬೆಡ್ ಕವರೇ ಯೂಸ್ ಮಾಡಲ್ಲ, ತಲೆದಿಂಬುಗಳನ್ನ ಯೂಸ್ ಮಾಡ್ತಾನೆ ಇರ್ತೀರ. ಅದು ಎಷ್ಟೇ ಹಳೇದಾದರೂ ಬಿಸಾಕಿರಲ್ಲ. ಇದನ್ನು ತುಂಬ ಹಳೆ ಬೆಡ್ಶೀಟು, ಬೆಡ್ ಕವರ್ಗಳು ಮತ್ತು ಅರ್ಧೋಗಿರೋ ಬಟ್ಟೆಗಳು, ಹಳೆ ತಲೆದಿಂಬುಗಳನ್ನ ಯೂಸ್ ಮಾಡಿದ್ರೆ ಮನೆಯಲ್ಲಿ ಅತಿ ಹೆಚ್ಚು ದಾರಿದ್ರ್ಯ ಬರುತ್ತೆ. ದಯವಿಟ್ಟು ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ನಿಮಗೆ ಯಾವ ಥರ ಪರಿಹಾರ ಅಂತಂದರೆ, ನೀವು ಪ್ರತಿದಿನ ಸ್ನಾನ ಮಾಡ್ತಾ ಇರಬೇಕಾದ್ರೆ ಒಂದು ಟವಲ್ಲು ಮತ್ತು ಬೆಡ್ಶೀಟ್ನ ಯೂಸ್ ಮಾಡ್ತೀವಿ ನಾವು. ಅದು ಬಂದ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ, ನಾವು ನೋಡೋದಿಲ್ಲ ಹಿಂದೆ ಮುಂದೆ ಅಂದರೆ ಮೇಲೆ ಕೆಳಗೆ ಇರುತ್ತೆ. ಒಂದು ಟವಲ್ ಈ ಥರ ಇದ್ದಾಗ ಅದನ್ನು ನಾವು ಪ್ರತಿದಿನ ಒಂದು ಕಡೆ ಒಂದು ಸತಿ ಮುಖ ಒರೆಸ್ಕೊಳ್ತೀವಿ, ಕೆಳಗಡೆ ಬಂದು ಕಾಲು ಒರೆಸ್ಕೊಳ್ತೀವಿ. ಟವಲ್ ಇಷ್ಟುದ್ದ ಇರುತ್ತೆ. ಆದರೆ ನಾವು ಏನು ಮಾಡಬೇಕಂದ್ರೆ, ಅದಕ್ಕೇನಾದರೂ ಒಂದು ಗುರುತು ಇಟ್ಕೋಬೇಕು ಅಥವಾ ಒಂದು ಪಿನ್ ಹಾಕಬೇಕು. ನಾವೇನು ಮಾಡಬೇಕಂದ್ರೆ, ಮುಖ ಒರೆಸ್ಕೊಳ್ಳೋ ಜಾಗಕ್ಕೆ ಮುಖನೇ ಒರೆಸ್ಕೋಬೇಕು, ಕಾಲು ಒರೆಸ್ಕೊಳ್ಳೋ ಜಾಗಕ್ಕೆ ಕಾಲೇ ಒರೆಸ್ಕೊಳ್ಬೇಕು. ಈ ಥರ ನೀವು ಟವಲ್ಗಳನ್ನ ಯೂಸ್ ಮಾಡಬೇಕು. ಮತ್ತು ನೀವು ಹಾಕ್ಕೊಳ್ಳೋ ಬೆಡ್ಶೀಟು ಅಷ್ಟೇ ನೋಡಿ, ಒಂದು ದಿನ ಕಾಲು ಹತ್ರ ಇರೋ ಬೆಡ್ಶೀಟು ಒಂದಿನ ತಲೆ ಹತ್ರ ಬರುತ್ತೆ. ಆ ಕಾಲು ಹತ್ರ ಇರೋ ನೆಗೆಟಿವ್ಸ್ ಎಲ್ಲ ನಾವು ಪ್ರತಿದಿನ ಬೆಡ್ಶೀಟ್ನ ಹಾಕ್ಕೊಂಡು ಉಸಿರಾಡ್ತಾ ಇರ್ತೀವಿ. ಅದರಿಂದ ಆ ಬೆಡ್ಶೀಟ್ಗೂ ನೀವು ಗುರ್ತು ಮಾಡಿಕೊಂಡು ತಲೆ ಕಡೆ ಬರೋ ಬೆಡ್ಶೀಟ್ನ ತಲೆ ಕಡೆನೇ ಯೂಸ್ ಮಾಡಬೇಕು, ಕಾಲು ಕಡೆ ಬರೋ ಬೆಡ್ಶೀಟ್ನ ಕಾಲು ಕಡೆನೇ ಯೂಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ತುಂಬ ನಿಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಸಕ್ಸಸ್ ಕಾಣ್ತೀರಾ. ಆಯಿತಾ? ಟವಲ್ ಕೂಡ ಬೆಡ್ಶೀಟು, ಟವಲ್ಗಳನ್ನೆಲ್ಲ ಒಂದೇ ಸೈಡಲ್ಲಿ ಯೂಸ್ ಮಾಡಬೇಕು. ತಲೆ ಕಡೆ ಇದ್ದರೆ ತಲೆನೇ ಯೂಸ್ ಮಾಡಬೇಕು, ಉಲ್ಟಾ ಪಲ್ಟಾ ಆ ಕಡೆ ಈ ಕಡೆ ಎಲ್ಲ ಯೂಸ್ ಮಾಡಬಾರ್ದು. ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ಪರಿಪೂರ್ಣವಾಗಿ ಒಳ್ಳೆಯದಾಗುತ್ತೆ. ಆಯಿತಾ? ಮತ್ತು ನೀವೇನು ಮಾಡಬೇಕು ಅಂತಂದರೆ, ಯಾವಾಗಲೂ ಒಂದು ಸ್ವಲ್ಪ ಈ ಹಣ ಬರಬೇಕು ಅಂತಂದರೆ, ನೀವೊಂದು ಸ್ವಲ್ಪ ಯಾವುದಾದ್ರೂ ಪರ್ಫ್ಯೂಮು, ಡಿಯೋಡ್ರೆಂಟು ಈ ಥರ ಏನಾದರೂ ಒಂದು ಸ್ವಲ್ಪ ಯೂಸ್ ಮಾಡಿ. ಇಲ್ಲಾಂದರೆ ಅತ್ತರ್ ಅಂತ ಬರುತ್ತೆ, ಪ್ರತಿದಿನ ಒಕ್ಕಳಿಗೆ ಒಂದು ಸ್ವಲ್ಪ ಅತ್ತರ್ ಹಾಕ್ಕೊಳ್ಳಿ, ಇಲ್ಲ ಗಂಧದ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಯಾವುದಾದ್ರೂ ಒಂದು ಸೆಂಟನ್ನ ಯೂಸ್ ಮಾಡಿ. ಸೆಂಟ್ ಬಂದ್ಬಿಟ್ಟು ಶುಕ್ರನಿಗೆ ಸಂಬಂಧಪಟ್ಟಿದ್ದು. ನೀವು ಪ್ರತಿದಿನ ಒಂದು ಸ್ವಲ್ಪ ನಿಮ್ಮ ಮೈ ಆಗಲಿ ನಿಮ್ಮ ಮನೆ ಆಗಲಿ ಯಾವಾಗಲೂ ಸುಗಂಧ ಭರಿತವಾಗಿರಬೇಕು. ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಬಂದರೂ ಕೂಡ ನಿಮಗೆ ಹಣನೇ ಇಲ್ಲೋದಿಲ್ಲ, ಲಕ್ಷ್ಮಿನೇ ಒಳಗಡೆ ಬರೋದಿಲ್ಲ. ಅದರಿಂದ ಮನೆಯಲ್ಲಿ ಯಾವುದಾದ್ರೂ ಒಂದು ಗಂಧದ ಕಡ್ಡಿನೋ ಅಥವಾ ಯಾವುದೋ ಒಂದು ನಿಮಗೆ ಶ್ರೀಗಂಧದ ಕಡ್ಡಿ, ಯಾವುದೋ ಒಂದು ಶ್ರೀಗಂಧದ ಪೌಡ್ರನ್ನ ಹಾಕಿ ಮನೆಯಲ್ಲಿ ಇದು ಮಾಡೋದು. ಈ ಥರದ್ರಿಂದ ನಿಮ್ಮ ಮನೆಯಲ್ಲಿ ಪ್ರೇತ ಬಾಧೆ ಆಗಲಿ, ನಕಾರಾತ್ಮಕ ಶಕ್ತಿಗಳು, ದಾರಿದ್ರ್ಯ ನಿವಾರಣೆಗೆ ಇದು ತುಂಬ ಒಳ್ಳೆಯದು.
ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಬಿಳಿ ಸಾಸಿವೆ ಮತ್ತು ಸಾಂಬ್ರಾಣಿ ಹೊಗೆ ಹಾಕಿ, ಬಿಳಿ ಸಾಸಿವೆ ಹೊಗೆ ಹಾಕಿ ಮನೆಯಲ್ಲಿ ಜಗಳಗಳು ಕಡಿಮೆ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಮಂಗಳವಾರ ಶುಕ್ರವಾರ ಸಾಂಬ್ರಾಣಿ ಹೊಗೆ ಕೂಡ ಹಾಕೋದು ತುಂಬ ಒಳ್ಳೆಯದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೇನಾದರೂ ಪರಿಹಾರ ಬೇಕಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ವೀಕ್ಷಕರೇ. ನಮಸ್ಕಾರ.